ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಪೂಜ್ಯ ಶ್ರೀ ಓಂ ಗುರೂಜಿಯವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ನನ್ನ ಹೆಸರು ಹರಿಕೃಷ್ಣ ಅಂತ. ನಾನು ಈ ನಾಡಿ ಜ್ಯೋತಿಷ್ಯಕ್ಕೂ ಬರೋದಕ್ಕಿಂತ ಮುಂಚೆ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೆ. ಅಂದರೆ ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕುವಂತನಾಗಿದ್ದೆ. ಆ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿ ಸಿಗುತ್ತದೆ, ಯಾವ ರೀತಿಯಾಗಿ ಸಿಗುತ್ತದೆ ಎಂಬುದನ್ನು ನಾನು ಹುಡುಕುತ್ತಿದ್ದಾಗ ಈ ಶಿವಂ ಗುರೂಜಿಯವರ ನಾಡಿ ಜ್ಯೋತಿಷ್ಯದ ಒಂದು ತುಣುಕನ್ನು ನಾನು ಯೂಟ್ಯೂಬ್ನಲ್ಲಿ ಕಂಡೆ. ಆ ತುಣುಕನ್ನು ಕಂಡ ತಕ್ಷಣ ನನಗೆ ಅನಿಸಿತು, ಈ ವಿದ್ಯೆಯನ್ನು ನಾನು ಕಲಿತು ನನ್ನ ಜೀವನದಲ್ಲಿ ಅಭಿವೃದ್ಧಿಯನ್ನು ಪಡೆಯಬಹುದಾ ಎಂದು ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನು ಮೂಡಿತು. ಆಗ ನಾನು ಒಂದು ನಿರ್ಧಾರವನ್ನು ತೆಗೆದುಕೊಂಡಾಗ ನನಗೆ ಆ ನಂಬರ್ಗೆ ಕರೆಯನ್ನು ಮಾಡಲಾಯಿತು. ಆ ನಂಬರ್ಗೆ ಕರೆ ಮಾಡಿದ ತಕ್ಷಣ ಅವರು, ನೀವು ಕಲಿಯಬಹುದು, ನಿಮಗೂ ಸಹ ಈ ಅನುಕೂಲತೆಗಳು ಇದೆ ಎಂದು ಗುರೂಜಿಯವರು ನನಗೆ ತಿಳಿಸಿದರು. ಆ ತಿಳಿಸಿದ ತಕ್ಷಣ ನಾನು ಇದರಲ್ಲಿ ಒಂದು ದಾಖಲಾತಿಯನ್ನು ಪಡೆದುಕೊಂಡು ನಾಡಿ ಜ್ಯೋತಿಷ್ಯ ಎಂದರೇನು ಎಂಬುದರ ಬಗ್ಗೆ ಅರ್ಥವನ್ನು ಮಾಡಿಕೊಂಡೆ. ನಂತರ ಆ ಜ್ಯೋತಿಷ್ಯದಿಂದ ನಮಗೆ ಆಗುವಂತಹ ಅನುಕೂಲಗಳು ಏನೆಂಬುದನ್ನು ನಾನು ತಿಳಿದುಕೊಂಡೆ. ಜೀವನದಲ್ಲಿ ಅದರ ಯಾವುದೇ ಸಮಸ್ಯೆಗಳ ಯಾವ ರೀತಿಯಾಗಿ ಎದುರಿಸಬಹುದು ಎಂಬುದಾಗಿ ಆ ಸಮಸ್ಯೆಯ ಅರ್ಥ ಮೂಲಗಳನ್ನು ನಾನು ತಿಳಿದುಕೊಳ್ಳಲು ಪ್ರಾರಂಭವಾಯಿತು. ನಂತರ ಈ ವಿದ್ಯೆಯನ್ನು ಇನ್ನು ನನ್ನ ಜೀವನದಲ್ಲಿ ರೂಢಿಸಿಕೊಳ್ಳಲು, ಜ್ಯೋತಿಷ್ಯವನ್ನು ವೃತ್ತಿಯಾಗಿ ತೆಗೆದುಕೊಳ್ಳಲು ನಿರ್ಧರಿಸಿದೆ. ನಾಡಿ ಜ್ಯೋತಿಷ್ಯದ ಗುರುಕುಲಕ್ಕೆ ಸೇರಿಕೊಂಡು ನಂತರ ಈ ವಿದ್ಯೆ ಸಮುದ್ರದಂತೆ ಆಳವಾದದ್ದು. ಇದನ್ನು ನಾನು ಕಲಿಯಲು ಶ್ರದ್ಧೆ, ತಾಳ್ಮೆಯು ಬೇಕಾಗುತ್ತದೆ ಎಂಬುದನ್ನು ಅರಿತುಕೊಂಡೆ. ಆ ಶ್ರದ್ಧೆ, ತಾಳ್ಮೆಯನ್ನು ನಾನು ಹೆಚ್ಚಾಗಿ ಅದರ ಒಂದು ವಿದ್ಯೆಗೆ ಸ್ವಲ್ಪ ಸಮಯವನ್ನು ಹೆಚ್ಚಾಗಿ ಒತ್ತನ್ನು ಕೊಟ್ಟೆ. ಆಗ ಒತ್ತು ಕೊಟ್ಟಾಗ ನನಗೆ ತಿಳಿದು ಬಂದದ್ದು, ಇದರ ಒಂದು ಮಾಹಿತಿ ನಮ್ಮ ಜೀವನದ ಸಮಸ್ಯೆಗಳನ್ನು ನಿರ್ಧರಿಸಿಕೊಳ್ಳಲು, ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಲು ಸಹಾಯವಾಯಿತು. ಆ ಪರಿಹಾರಗಳಿಗೆ ಯಾವ ರೀತಿಯಾಗಿ, ಯಾವ ಗ್ರಹಕ್ಕೆ ಯಾವ ಸಂಬಂಧದಿಂದ ನಾವು ಜೀವನದಲ್ಲಿ ಮುಂದೆ ಎಷ್ಟು ರೀತಿಯಲ್ಲಿ ನಾವು ಬೆಳೆಯಬಹುದೆಂದು ಇದರ ಬಗ್ಗೆ ಅರ್ಥಕೊಂಡೆ. ಪರಮ ಪೂಜ್ಯ ಶಿವಂ ಗುರೂಜಿಯವರಿಗೆ ನನ್ನ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಹಾಗೆ ನೀವು ಸಹ ಈ ವಿದ್ಯೆಯನ್ನು ಕಲಿಯಲು ನಾಡಿ ಜ್ಯೋತಿಷ್ಯಕ್ಕೆ ಈ ಕೆಳಗಿನ ಬರುವ ನಂಬರ್ಗೆ ಕರೆ ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ.